ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಖಾಸಗೀಕರಣ ವಿದ್ಯುತ್ ಮಾಡುತ್ತಿರುವಂತ ರೈತ ವಿರೋಧಿ ಕಾನೂನು ಜಾರಿಗೆ ತಂದಂತ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಇಂದು ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದಂಥ ಎಲ್ಲ ನಮ್ಮ ರೈತರು ಇವತ್ತು ಬೀದಿಯಲ್ಲಿ ಕುಳಿತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸ್ತಾ ಇದೆ. ಸಮಸ್ತ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಗಳು ಎಲ್ಲವೂ ಇವತ್ತು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾವೆ. ಇಲ್ಲಿ ಏನಾಗ್ತಿದೆ, ರೈತರಿಗೆ ಅನ್ಯಾಯ ಅಂತಂದ್ರೆ, ಇವಾಗ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಟಾಟಾ ಪವರ್ ಕಂಪನಿ ಅನ್ನುವಂತ ಒಂದು ಬೃಹತ್ ಆದಂತ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಬಂಡವಾಳಶಾಹಿ ಕಂಪನಿಗೆ ವಿದ್ಯುತ್ ಖಾಸಗೀಕರಣವನ್ನ ಕೊಡಲಿಕ್ಕೆ ಹೊರಟಿದೆ. ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ನಮ್ಮ ರಾಜ್ಯದ ರೈತರಿಗೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅನ್ಯಾಯವಾಗುತ್ತಿದೆ ಅನ್ನುವಂಥದ್ದು ನಾವೆಲ್ಲರೂ ಇವತ್ತು ರೈತರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ರೈತರಿಗಿರುವಂತ ಯೋಜನೆಗಳು, ಅಕ್ರಮ ಸಕ್ರಮ ಯೋಜನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ನೀಡುವಂತ ಗಂಗಾ ಕಲ್ಯಾಣ ಯೋಜನೆಯನ್ನ ಇವತ್ತು ಪ್ರತಿ ಕ್ಷೇತ್ರವಾರು ಸೀಮಿತಗೊಳಿಸಿದೆ. ಹಾಗಾದ್ರೆ ನಮ್ಮ ರೈತರು ಇವತ್ತು ನಾವು ತೋಟವನ್ನ ಮಾಡಿಕೊಂಡು ನೀರಾವರಿ ಮಾಡಿಕೊಂಡು ಹೊಟ್ಟೆ ಉಪಜೀವನ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು. ಇಡೀ ದೇಶಕ್ಕೆ ಅನ್ನ ಹಾಕುವಂತ ರೈತನನ್ನ ನಡು ಬಿಸಿಲಲ್ಲಿ ಬೀದಿಯಲ್ಲಿ ಕುಳಿಸಿದಂತ ಈ ರಾಜ್ಯ ಸರ್ಕಾರಕ್ಕೆ ಇಂದು ನಾವು ಧಿಕ್ಕಾರವನ್ನ ಕೂಗ್ತಾ ಇದ್ದೇವೆ. ಯಾಕಂತಂದ್ರೆ ರೈತ ಪರವಾಗಿ ನಾವು ಪ್ರಮಾಣ ವಚನ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವು ರೈತ ಪರ ಆಡಳಿತ, ರೈತರನ್ನ ಉಳಿಸ್ತೀವಿ ಅಂತ ಹೇಳ್ತಾರ. ಎಲ್ಲೇ ಉಳಿಸಿದ ಉದಾಹರಣೆ ಇದೆ? ರೈತರನ್ನ ಯಾವುದೋ MSP ದರ ಇನ್ನೂ ಜಾರಿಗೆ ತರ್ತಾ ಇಲ್ಲ. ಹೇಳ್ತಾರ ರೈತ ಅನ್ನದಾತ, ಈ ದೇಶಕ್ಕೆ ಅನ್ನ ಹಾಕವನು ಈ ದೇಶದ ಬೆನ್ನೆಲುಬು ಅಂತೇಳಿ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕ ಈ MSP ಪ್ರೈಸ್ ನೆನಪಾಗ್ತಾ ಇಲ್ವಾ? ನಮ್ಮ ಪ್ರಶ್ನೆ ಐತಿ, ನೀವು ಏನು ಚುನಾವಣೆಯಲ್ಲಿ ಕೊಡುವಂತ ಪ್ರಣಾಳಿಕೆಗೂ ಇವತ್ತು ನೀವು ನಡೆಸ್ತಾ ಇರುವಂತ ಆಡಳಿತಗೂ ಏನಾದರೂ ಸಂಬಂಧ ಐತಾ ನಿಮಗೆ? ನೀವು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದರೆ ಅದನ್ನ ನಿಭಾಯಿಸಕ್ಕೂ ರೈತರಿಗೆ ಆಗ್ಲಿಲ್ಲ ಅಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರೈತರು ತಕ್ಕ ಪಾಠವನ್ನ ಕೊಡಬೇಕಾಗ್ತದ, ತಿಳಿಸಬೇಕಾಗ್ತದ. ಯಾಕಂತಂದ್ರೆ ಇವತ್ತು ನೋಡ್ರಿ ನಮ್ಮ ರೈತರು ಶೀಘ್ರದಲ್ಲಿ ಸೆಲ್ಫ್ ಅಲ್ಲಿ ಒಂದು TC ಒಂದು ಮೋಟರ್ ಪಂಪ್ ಸೆಟ್ ಅನ್ನ ಅಳವಡಿಸ್ಕೋಬೇಕು ಅಂದ್ರೆ ಸುಮಾರು 2.5 ಲಕ್ಷ ಖರ್ಚಾಗುತ್ತೆ. ಅದೇ ರಾಜ್ಯ ಸರ್ಕಾರ ಇವತ್ತು ಗಂಗಾ ಕಲ್ಯಾಣ ಅನ್ನುವಂತ ಯೋಜನೆಯನ್ನ ಸಂಪೂರ್ಣವಾಗಿ ರೈತರಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ರೆ ಇವತ್ತು ಈ 2.5 ಲಕ್ಷ ರೈತನಿಗೆ ಹೊರೆ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬ ರೈತನ ಜಮೀನಿನ RTC ಅಲ್ಲಿ ಬೋಜ ಇಲ್ದಿರುವಂತ ಆ ಉತ್ತಾರಿನೇ ಇಲ್ಲ. ಮತ್ತು ಅಂಥದ್ರಲ್ಲಿ ನೀವು ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ರೈತ ಈ ದೇಶಕ್ಕೆ ಅನ್ನ ಹಾಕವನಿಗೆ ನೀವು ಕನ್ನ ಹಾಕಕತ್ತೀರಿ ಅಂತೇಳಿ ನಾವು ಹೇಳಕ್ಕೆ ಬಯಸ್ತೀವಿ.
ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವತ್ತಾದ್ರೂ ರೈತ ಪರವಾಗಿ ನೀವು ಯೋಚನೆ ಮಾಡಿದಿರಾ? ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ನೀವು ಪ್ರತಿ ಪಂಪ್ ಸೆಟ್ಗೆ ಇವತ್ತು ಸಣ್ಣ ರೈತ 2 ಎಕರೆ 3 ಎಕರೆ ಇರುವಂತ ರೈತನಿಗೆ ನಾವು 5 HP 10 HP 2 ಮೋಟರ್ಗಳನ್ನ ಅಳವಡಿಸ್ಕೋಬೇಕು. ಹಾಗಾದ್ರೆ ನೀವು ಒಂದು ಮೋಟರ್ಗೆ ಸ್ಮಾರ್ಟ್ ಮೀಟರ್ನ ಮುಂದಿನ ದಿನಮಾನಗಳಲ್ಲಿ ಅಳವಡಿಸಿದರ ಒಂದು ತಿಂಗಳಿಗೆ ಕನಿಷ್ಠ 4,000 5,000 ರೂಪಾಯಿ ಬಿಲ್ ಬರುತ್ತ. ಅದು ಯಾರು ಕಟ್ಟವರು ಪ್ರಶ್ನೆ ಮಾಡಕತ್ತೀವಿ ನಾವು. ಪ್ರತಿಯ ರೈತನ ತಲೆ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಲ ಮಾಡಕತ್ತೈತಿ. ನಾವು ಅಭಿವೃದ್ಧಿ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತೇಳಿ ನಿಮಗೆ ಯಾರೋ ಪಂಚ ಗ್ಯಾರಂಟಿಗಳು ನಾವು ಕೇಳಿರ್ಲಿಲ್ಲ. ಯಾವುದೇ ಕೇಂದ್ರ ಸರ್ಕಾರ ನೀವು ಏನೇ ಇರಲಿ, ನಾವು ಯಾವುದೆಲ್ಲ ಪಕ್ಷಾತೀತವಾಗಿ ನಾವು ಸಮಸ್ತ ರೈತನ ಏಳಿಗೆಗಾಗಿ ನಾವು ಧ್ವನಿ ಎತ್ತಬೇಕಾಗೈತಿ ಇವತ್ತು. ಯಾಕಂತಂದ್ರ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ರೈತನಿಗೆ ನೀವೇ ಕೊಟ್ಟು ನೇಣ ಹಾಕಿದಂಗೆ ಆಗ್ತದ ಅವನ ಕುತ್ತಿಗೆಗೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ತಿಳಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಹಿಂಪಡಿಬೇಕು. ಒಂದು ವೇಳೆ ಹಿಂಪಡಿದೇ ಇದ್ರೆ ಇಡೀ ರಾಜ್ಯದಲ್ಲಿ ಬೀದಿಗಳಲ್ಲಿ ರೈತರು ಬೃಹತ್ ಆದಂತ ಹೋರಾಟ ಮಾಡಬೇಕಾಗ್ತದ. ಇಡೀ ದೇಶದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಬೇಕಾಗ್ತದ. ಕೇಂದ್ರ ಸರ್ಕಾರ ಟೋಲ್ಗಳನ್ನು ಅಳವಡಿಸಿ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಟೋಲ್ ಸಂಗ್ರಹ ಮಾಡ್ತೈತಿ. ಪ್ರತಿಯೊಬ್ಬನು ಈ ದೇಶದ ಪ್ರಜೆ ಒಂದು ಏನಪ್ಪಾ ಅಂದ್ರೆ ತಾನು ವೆಹಿಕಲ್ ತಗೋಬೇಕಾದ್ರೆ ಟೋಲ್ ಎಲ್ಲ ಟ್ಯಾಕ್ಸ್ ಅನ್ನ ಕಟ್ಟಿ ವೆಹಿಕಲ್ ತಗೊಂಡಿರ್ತಾನೆ. ಅದನ್ನು ಕೂಡ ಆ ತರ ಶೋಷಣೆ ಮಾಡ್ತೀರಿ. ಇವತ್ತು ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ರೈತನ ಹೆಸರು ಹೇಳ್ತೀರಿ, ರೈತರನ್ನ ನೀವು ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮಾಡಕತ್ತೀರಿ, ದಿಕ್ಕು ತಪ್ಪಿಸುವ ಕೆಲಸ ಮಾಡಕತ್ತೀರಿ. ರೈತರಿಗೆ ತಾವು ನಿಜವಾದ ರೈತ ಪರವಾಗಿ ನೀವು ಆಡಳಿತ ಮಾಡೋದಾದ್ರೆ ಇವತ್ತು ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಲಕ್ಷಾಂತರ ಕೋಟಿ ಹಣ ಏನಪ್ಪಾ ಅಂದ್ರೆ ನೀವು ಕೊಡ್ರಿ, ಅಲ್ಲಿ ಯಾವುದೋ ಬಿಡದಿ ಟೌನ್ಶಿಪ್ ಮಾಡ್ತೀರಿ ಅಂತೇಳಿ 20,000 ಕೋಟಿ ಏನಪ್ಪಾ ಅಂದ್ರೆ ಹಣ ಖರ್ಚು ಮಾಡಕತ್ತೀರಿ. ಉತ್ತರ ಕರ್ನಾಟಕ ಯಾವತ್ತಾದ್ರೂ ನಿಮಗ ಎದುರು ಬಂದೈತೇನೋ ಅಂತ ಕೇಳ್ತಾ ಇದ್ದೀನಿ. ಪ್ರತಿ ಜಿಲ್ಲೆಗೆ 1,000 ಕೋಟಿ ರೂಪಾಯಿ ನೀವು ಅದೇ ಇಲ್ಲಿ ಜಿಲ್ಲಾವಾರು ಹಂಚಿಕೆ ಮಾಡಿ ಕೊಟ್ರ ಈ ಯಾರು ಉತ್ತರ ಕರ್ನಾಟಕದವರು ಬೆಂಗಳೂರಲ್ಲಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. 20,000 ಕೋಟಿ ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹಣ ಐತಿ. ಇವತ್ತ ರೈತರನ್ನ ಬೀದಿಯಲ್ಲಿ ಕೂಡಿಸಿ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದೀರಾ ನೀವು. ನಮ್ದು ಇದಕ್ಕೆ ಬಲವಾದಂತ ವಿರೋಧ ಐತಿ. ಒಂದ್ ವೇಳೆ ಮಾಡಿದ್ದೆ ಆದ್ರೆ ನಿಮಗೆ ತಕ್ಕ 2028ರಲ್ಲಿ ಬರುವಂತ ಚುನಾವಣೆಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ತಕ್ಕ ಉತ್ತರ ಕೊಡಬೇಕಾಗ್ತದೆ. ನೀವು ಅನ್ಕೊಂಡಿರಬಹುದು ಇವರು ಮುಗ್ಧ ರೈತರು 2 ದಿನ ನ್ಯೂಸ್ ಚಾನೆಲ್ದಲ್ಲಿ ಸುದ್ದಿ ಹೋಗ್ತೈತೆ ಅಷ್ಟೇ, 3ನೇ ದಿನ ಮರಿತಾರ ತನ್ಕೋಬೇಡ್ರಿ. ಯಾವಾಗ ಗುಂಡೂರಾವ್ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡ್ತೋ ಗುಂಡು ಹಾರಿಸ್ತೋ ಅವಾಗೆ ಸರ್ಕಾರ ಬಿದ್ದು ಹೋಗೈತಿ ರೈತರಿಂದ. ಮುಂದಿನ ದಿನಮಾನಗಳಲ್ಲಿ ಇದು ಮತ್ತೆ ಮರಳು ಕಳಿಸಬಾರ್ದು ಅಂತಂದ್ರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಂಥ ಅದಾನಿಗಳಿಗಾಗಲಿ ಈ ಟಾಟಾ ಕಂಪನಿಗಳಿಗಾಗಲಿ ನೀವು ಜೋಲ್ ಸೋರಿಸುವಂತ ಕೆಲಸ ಮಾಡಬೇಡ್ರಿ. ಯಾವುದೋ ನಿಮ್ಮ ಆಸೆ ಪರ್ಸೆಂಟೇಜ್ ಕಮಿಷನ್ಗೋಸ್ಕರ ನಾನು ಬಿಡದಿ ಟೌನ್ಶಿಪ್ ಮಾಡ್ತೀನಿ, ವಿದ್ಯುತ್ ಖಾಸಗೀಕರಣ ಮಾಡ್ತೀನಿ ಹೇಳ್ತೀರಿ. ಎಲ್ಲದ್ರಿ 20 ವರ್ಷ 30 ವರ್ಷ ಆಯ್ತು. ಇಡೀ ಉತ್ತರ ಕರ್ನಾಟಕದಲ್ಲಿ UKP 3rd ಸ್ಟೇಜ್ ಅಲ್ಲಿ ರೈತರಿಗೆ ಪರಿಹಾರ ಬಂದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರ? 1 ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀರಿ. ಇವತ್ತು 2.5 ಕೋಟಿ ರೂಪಾಯಿ ಎಕರೆಗೆ ಕೊಟ್ಟು ರೈತರನ್ನ ಒಕ್ಕಲೆಬ್ಬಿಸಿ ಅವರನ್ನ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡು ವಾಚ್ಮ್ಯಾನು ಕೆಲಸಕ್ಕೆ ನಿಲ್ಲಿಸುವಂತ ವ್ಯವಸ್ಥೆ ಮಾಡಕತ್ತೀರಿ. ಹಂಗಂದ್ರೆ ಎಲ್ಲರೂ ಅಲ್ಲೇ ಹೋದ್ರ ಅನ್ನ ತಿನ್ನೋರು ಏನ್ ಮಾಡಬೇಕು? ಈ ದೇಶಕ್ಕೆ ಅನ್ನ ಬೇಕೋ ಬೇಡೋ? ಮತ್ತೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಇವತ್ತು ಪ್ರತಿಯೊಬ್ಬ ರೈತನು ತನ್ನ ಮೋಟರನ್ನ ಮೂಲೆಯಲ್ಲಿ ಬಿಸಾಕ್ಬಿಡ್ತಾನ. ಅವನು 10,000 ರೂಪಾಯಿ 5,000 ರೂಪಾಯಿ ಪ್ರತಿ ಒಂದು 5 HP 10 HP ಮೋಟರ್ಗೆ ಬಿಲ್ ಅನ್ನ ಬಂದ್ರೆ ಹೇಗೆ ಕಟ್ಲಕ್ ಸಾಧ್ಯ ಐತಿ? ಇವತ್ತು ಸೊಸೈಟಿಗಳಲ್ಲಿ ಸಾಲ ಮರುಪಾವತಿ ಮಾಡಕ್ಕಾಗದೆ ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತಾನ. ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿದಾನೆ ರೈತ. ಆತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ. ಅಂತ ಸ್ಥಿತಿ ಇರಬೇಕಾದ್ರೆ ನೀವು
ಇವತ್ತು ರೈತರಿಗೆ ನೀವು ಸ್ಮಾರ್ಟ್ ಮೀಟರ್ನ ಅಳವಡಿಸಿ ನೀವು ಬಿಲ್ ಕಟ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಯೋಚನೆ ಆದರೂ ಹೇಗಾದರೂ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀನಿ. ಹೇಗೆ ನೀವು ರೈತ ಪರ ಆಡಳಿತ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೈತ ಸಂಘಟನೆಗಳು ಒಕ್ಕಟ್ಟಿನಿಂದ ಇಡೀ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವಂತ ಸ್ಥಿತಿಗೆ ತಂದು ಒಡ್ಕೋಬಾರ್ದು ಅನ್ನುವಂಥದ್ದು ಎಚ್ಚರಿಕೆ ಸಂದೇಶ. ಯಾಕಂದ್ರೆ ರೈತರು ಒಂದು ಸಲ ಬೀದಿಗಿಳಿದ್ರೆ ಹೇಳಬಾರ್ದು ಎದ್ರು ನಮ್ಮ ರೈತರು ಅಂತಂದ್ರೆ ಯಾವರದೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನಂತಂದ್ರೆ ತಕ್ಷಣವೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಏನು ಈ ಟಾಟಾ ಪವರ್ ಕಂಪನಿಗೆ ನೀವೇನು ಟ್ರಯಲ್ ಆಗಿ 14 ಜಿಲ್ಲೆಗಳಲ್ಲಿ ನೀವು ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಪ್ರಥಮ ಹಂತದಲ್ಲಿ ಕೈಗೆತ್ತಿಕೊಳ್ಳುತ್ತಾ ಇದ್ದೀರಲ್ಲ, ಅದನ್ನು ತಕ್ಷಣ ಹಿಂಪಡಿಬೇಕು. ಸರ್ಕಾರ ಉಳಿಬೇಕು, ಮುಂದುವರಿಬೇಕು ಅಂದ್ರೆ ತಕ್ಷಣ ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಂದಿನ ಆಗು ಹೋಗುಗಳಿಗೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತದ. ರೈತ ಬೀದಿಗಿಳಿದು ಏನಾದ್ರೂ ಸರ್ಕಾರಕ್ಕೆ ಹಾನಿ ಉಂಟು ಮಾಡಿದ್ರ ಅದು ರಾಜ್ಯ ಸರ್ಕಾರನೇ ನೇರ ಹೊಣೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮೂಲಕ ನಾವು ಸ್ಪಷ್ಟಪಡಿಸ್ತೀವಿ. ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಪರಿಸ್ಥಿತಿ ಈಗ ರೈತರದು ಈಗ ಮೊದಲ ಮಳೆಗಾಲ ಇಲ್ಲ, ಮಳೆ ಕೊರತೆ ಐತಿ, ಡ್ಯಾಮ್ಗಳಲ್ಲಿ ನೀರಿಲ್ಲ. ಇಂಥ ಸ್ಥಿತಿ ಒಳಗೆ ಇವತ್ತು ರಾಜ್ಯ ಸರ್ಕಾರ ನಾವು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸ್ಕೊಳ್ತೀವಿ. ಇಂಥ ಸ್ಥಿತಿ ಒಳಗೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ನಮ್ಮ ರೈತರು ಬದುಕೋದು ಭಾಳ ಕಷ್ಟ ಆಗ್ತೈತಿ. ಈ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಪ್ರತಿ HP ಮೋಟರ್ಗಳಿಗೆ ನಾವು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವಂಥ ವ್ಯವಸ್ಥೆ ಬರ್ತೈತಿ. ಯಾಕೆ ಈಗಾಗಲೇ ತೋಟದ ವಸ್ತಿಗಳಲ್ಲಾಗಿರ್ಬೋದು ಮತ್ತು ಗ್ರಾಮದ ವಾಸ್ತವ್ಯಗಳಲ್ಲಾಗಿರ್ಬೋದು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ತಾ ಇದೆ ರಾಜ್ಯ ಸರ್ಕಾರ. ಹಂತವಾಗಿ ರೈತರನ್ನ ಒಂದು ತುಳಿಯುವ ಕೆಲಸ ಮಾಡ್ಲಿಕ್ಕತ್ತೈತಿ. ಅದಕ್ಕೆ ತಾವು ಒಂದು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತ ಪರವಾಗಿ ಏನಪ್ಪಾ ಅಂದ್ರೆ ಒಂದು ಸಂದೇಶವನ್ನು ತಾವು ಒಂದು ಲಿಖಿತವಾಗಿ ಕಳಿಸ್ಬೇಕು. ಇದರ ಮುಂದಿನ ದಿನಮಾನಗಳಲ್ಲಿ ನಾವು ಯಾರೋ ರೈತರು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಖಾಸಗೀಕರಣದ ನೀತಿಯನ್ನು ವಾಪಸ್ ಹಿಂಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮಗೆ ನಾವು ಲಿಖಿತವಾಗಿರಪ್ಪ ಅಂದ್ರೆ ಈ ಸಂದೇಶವನ್ನು ರವಾನೆ ಮಾಡ್ತೀವಿ ಸರ್. ಓಕೆ ಸರ್.